ನಾವು ಮಾತನಾಡುವ ಭಾಷೆ ಹಲವಾರು, ಆದರೆ ಕನಸನ್ನಾಡುವ ಭಾಷೆ ಅದೇ ನಮ್ಮ ಮಾತೃಭಾಷೆ. ಫೆಬ್ರವರಿ 21 ಪ್ರಪಂಚದಾದ್ಯಂತ ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ. ಬಹುಭಾಷೆ ಮತ್ತು ಸಂಸ್ಕೃತಿಯನ್ನು ಪ್ರತಿಬಿಂಬಿಸಲು ಮತ್ತು ಪ್ರೋತ್ಸಾಹಿಸಿ ಉಳಿಸಲು ಈ ಆಚರಣೆಯನ್ನು ಮಾಡಲಾಗುತ್ತದೆ. 1999ರಲ್ಲಿ ಮೊದಲ ಬಾರಿಗೆ ಇದನ್ನು ಯುನೆಸ್ಕೋ ಘೋಷಿಸಿತು. 1999ರಲ್ಲಿ ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನವನ್ನಾಗಿ ಆಚರಣೆ ಮಾಡಲು ಘೋಷಿಸಲಾಯಿತು. 2025 ಫೆಬ್ರವರಿ 21 ಅಂದರೆ ಇಂದಿಗೆ 25 ವರ್ಷಗಳು ಪೂರ್ಣಗೊಂಡು ಬೆಳ್ಳಿ ಮಹೋತ್ಸವದ ಆಚರಣೆಯನ್ನು ಮಾಡಲಾಗುತ್ತದೆ. ಇಡೀ ವಿಶ್ವದ ಎಲ್ಲ ಜನರು ಅವರ ಮಾತೃಭಾಷೆಯಲ್ಲಿ ಶಿಕ್ಷಣ ಪಡೆಯಬೇಕು ಎಂಬುದೇ ಈ ದಿನಾಚರಣೆಯ ಮುಖ್ಯ ಉದ್ದೇಶ ಎಂದು ವಿಶ್ವಸಂಸ್ಥೆ ಹೇಳಿದೆ. ಮಾತೃಭಾಷೆ ಎಂದರೆ ನಿಮ್ಮ ಹುಟ್ಟಿದ ಭಾಷೆ, ನಿಮ್ಮ ಮೂಲ ಭಾಷೆ. ಮಾತೃಭಾಷೆ ಎನ್ನುವುದು ಒಂದು ವ್ಯಕ್ತಿಯ ಪೂರ್ತಿ ಬದುಕಿನಲ್ಲಿ ಅವನು ಮೊದಲ ಬಾರಿಗೆ ಕಲಿಯುವಂತಹ ಭಾಷೆ. ಸ್ವಂತ ಲಿಪಿ, ಸ್ವಂತ ಸಂಖ್ಯೆ, ಸ್ವಂತ ವ್ಯಾಕರಣ, ದೊಡ್ಡ ವರ್ಣಮಾಲೆ, ಉಚ್ಚರಿಸುವುದನ್ನೇ ಬರೆಯುವ, ಬರೆದಿದ್ದನ್ನೇ ಉಚ್ಚರಿಸುವ, ಸಾವಿರಾರು ವರ್ಷಗಳ ಇತಿಹಾಸವಿರುವ ಭೂಮಂಡಲದ ಏಕೈಕ ಭಾಷೆ ನಮ್ಮ ಹೆಮ್ಮೆಯ ಕನ್ನಡ ಭಾಷೆ. எங்களுக்கெல்லாருக்கும் கூட ಅಂತಾರಾಷ್ಟ್ರೀಯ ಮಾತೃಭಾಷೆಯ ನಲ್ಲಾಮೆ ಒಳಗೆ ನಾಡ ಮಾತೃಭಾಷೆ ಕೊಡವತಕ್ಕು ನಿಂಗೆ ಇದು ಅರ್ಥಾಪನೆ இல்லையா நான் ಗೊತ್ತல ಅಚ್ಚಂಗೆ ಎಚ್ಚಕ್ಕೆ ಪರೆಯೋಡು ಅಚ್ಚಕ್ಕೆ ಪರ್ಲಿ ನಡ ಮಾತೃಭಾಷೆ ಕೊಡವತಕ್ಕು ಇದು ದ್ರಾವಿಡಿಯನ್ ಲ್ಯಾಂಗ್ವೇಜ್. ಇದು ஒரு ವಿಶೇಷತೆ ಎಂತ ಅಂಚಂಗೆ ಎಲ್ಲ ಲ್ಯಾಂಗ್ವೇಜ್ಲು ஒரு ವಿಶೇಷತೆ ಇಪ್ಪ. ನಮ್ಮಡ ಲ್ಯಾಂಗ್ವೇಜ್ಲು ಎಂತ ವಿಶೇಷ ಅಂಚಂಗೆ ಈ ಲ್ಯಾಂಗ್ವೇಜ್ಲು ನಿಂಗೆ ಮಲಯಾಳ ನೋಟಲು, ತೆಲುಗು, ತುಳು ಎಲ್ಲ പദ ಬಳಕೆಯನ್ನು ನಂಗೆ ಮಾಡುವ. ഹലോ സിന്ധു മാം, സുഖമാണോ? എന്തൊക്കെ വിശേഷം? സുഖം സിസ്റ്റർ, സിസ്റ്ററിന് സുഖമാണോ? ഞാൻ സുഖമായിരിക്കുന്നു. നമ്മൾ മലയാളത്തിൽ പറഞ്ഞ പിള്ളേർക്ക് എന്തെങ്കിലും മനസ്സിലാകുമോ? ശരി, ആർക്കും മനസ്സിലാവത്തില്ല. എന്തെങ്കിലും മനസ്സിലാകുന്നുണ്ടോ? മനസ്സിലായോ? കണ്ണാടിക്കൂടും കൂട്ടി കണ്ണെഴുതി പൊട്ടും കുത്തി കാവലം പൈകിളിവായോ കുഞ്ഞാറ്റ പെണ്ണിനൊടുക്കാൻ കുടുമറ്റത്തോടുമായി മൂകിയും കുറുകിയും വായോ. அச்சமில்லை 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 என்றுமே இச்சகத்தில் ஓரிலாம் எதிர்த்து நின்ன போகலாம். ಅಚ್ಚಮಿಲ್ಲೆ 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 ಎಂದ್ರಿಲ್ಲೆ. ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ. ಹೌದು, ಈಗ ಎಷ್ಟು ಭಾಷೆಗಳು ನಮ್ಮ ಮುಂದೆ ಬಂದು ಹೋಗಿದೆ, ಹೌದಲ್ವಾ? ಇವೆಲ್ಲ ಆದರೆ ನಮ್ಮ ಹೃದಯದ ಭಾವನೆಯನ್ನ ವ್ಯಕ್ತಪಡಿಸ್ತಕ್ಕಂಥ, ಸಶಕ್ತವಾಗಿ ವ್ಯಕ್ತಪಡಿಸ್ತಕ್ಕಂಥ ಒಂದೇ ಭಾಷೆ ಯಾವುದು? ಕನ್ನಡ. ನಿಮಗೆಲ್ಲ ಕುವೆಂಪು ಅವರು ಗೊತ್ತು. ಯಾರು ಕುವೆಂಪು? ರಾಷ್ಟ್ರಕವಿ, ಹೌದಲ್ವಾ? ನಮ್ಮ ನಾಡಗೀತೆಯನ್ನ ಬರೆದಂತಹ ರಾಷ್ಟ್ರಕವಿ ಕುವೆಂಪು ಅವರು.